ಅವ್ವ. ಅಯ್ಯ ಬಂದ್ರು ನೋಡು. ಬಾರಪ್ಪ ರಮೇಶ, ಬರ್ರಿ ಒಳ ಬರ್ರಿಪ್ಪ. ಬಂದ್ರೆ ಅಪ್ಪ ಅವ ಇಲ್ಲದನ್ನ ನಿಮ್ಮಣ್ಣ ಮತ್ತು ನಾಗರಾಜ. ಅಣ್ಣ ಮತ್ತು ನಾಗರಾಜ್ ಇಬ್ಬರು ಬೂಟ್ ಬಿಚ್ಚಕತ್ತಾರ, ಅವು ಬರ್ತಾರೆ ಒಳಗೆ. ಮತ್ತು ಏನತ್ತಪ್ಪ ಹೋಗಿದ್ರಲ್ಲ ಪೊಲೀಸ್ ಸ್ಟೇಷನ್ಗೆ, ಅವು ಏನೇನ ಮತ್ತು ನೀ ತಪ್ಪು ಮಾಡಿಲ್ಲ ಅನ್ನಕ್ಕೆ ಸಾಕ್ಷಿ ಅದಾವು, ಅವನ್ನೆಲ್ಲ ಪೊಲೀಸರಿಗೆ ಕೊಟ್ಟು ನಾ ಬರ್ತೀನಿ ಅಂದೆಲ್ಲ, ಮತ್ತು ಕೊಟ್ಟು ಬಂದ್ರೇನ? ಬೇವ, ಇಷ್ಟೊತ್ತು ಅದ ಕೆಲಸ ಆತು. ಎಲ್ಲ ಪೊಲೀಸರ ಜೊತೆಗೆ ಮಾತಾಡಿ ಮತ್ತು ಅವು ಏನೇನಿದ್ವು ಎಲ್ಲ ಕೊಟ್ಟು ಹೇಳಿ ಬರತ್ಲಿಗೆ ಇಷ್ಟೊತ್ತಾತು ನೋಡು. ನಂಗಂಕರು ಸಾಕಾಗೋಗ್ಬಿಟ್ಟೈತಿ. ಯಾಕೆ ಸುಸ್ತು ಈಕಿ ಮನ್ಯಾಗ ಇರ್ತಿದ್ನ್ಯಾ ಇಷ್ಟು ದಿನ. ಅವು ಏನೇನ ಮಿನ ತಾಸಿಗೊಮ್ಮೆ ಗಳಿಗೊಮ್ಮೆ ತಿನ್ನಕ್ಕೆ ಮಾಡಿ ಕೊಟ್ಟಾಳ. ಅವು ಇವು ಅಂತಂದು ನಾನು ಕುಡ್ದೀನಿ. ಗಂಜಿ ಮಾಡಿ ಕೊಟ್ಟನೆ, ಹಾಲು ಕೊಟ್ಟನೆ, ಚಹಾ ಕೊಟ್ಟನೆ, ಏನಾರು ಒಂದು ಕೊಟ್ಟಾಳ, ಜ್ಯೂಸ್ ಮಾಡಿ ಕೊಟ್ಟನೆ ಅಂತಂದು. ಈಗ ಅಲ್ಲಿ ಸ್ಟೇಷನ್ಯಾಗ ಏನು ತಿಂತಿ? ಏನೇನೂ ಇಲ್ಲ, ನಂಗೆ ನಿಲ್ಲಕ್ಕ ಆಗೋಲ್ದು, ತಲೆ ದಿಮ್ಮನ ಕತ್ಬಿಡ್ತು. ಮತ್ತು ಏನ್ರ ಮಾಡ್ಯಾಳನ ತಿನ್ನಕ್ಕೀಕಿ? ಅಯ್ಯ ಹೌದನ, ಬಾಯಿಲಿ ಚಿಕಡಿ ಕುಂದ್ರ ಬಾಯಿಲಿ. ಗೀತವಾ ತಮ್ಮಾರು ಬಂದಾರ ನೋಡವ, ಒಂಚೂರು ಏನ್ರ ಚಾಪಾರ ಏನ್ರ ತಗೊಂಬಾರವ. ಅವ್ವ ಏನಾತ ರೀ, ಬಂದ್ರಿ ನೀವು? ಚಲೋ ಆತ, ಬರ್ರಿ. ನಿಮಗಂತಂದು ಬಾದಾಮಿ ಪುಡಿ ನಾನು ಮನ್ಯಾಗ ಮಾಡಿಟ್ಟಿನಿ, ಅದನ್ನು ಹಾಕಿ ಒಂದು ಗ್ಲಾಸ್ ಹಾಲು ಕೊಡ್ತೀನಿ, ಕುಡಿವಂತ್ರಂತ. ಎಷ್ಟೊತ್ತಾಗೈತೆ ಏನ್ರ ತಿಂದಿರ ಬಿಟ್ಟಿರ? ಬರ್ರಿ ಕೈಕಾಲು ಮುಖ ತಕ್ಕೋರಿ. ಹೂಲೆ ಗೀತಾ, ತಮ್ಮರು ಭಾಳ ತಾತಂತ ಹಸಿವಾಗಿ ತಲೆ ಬೇರೆ ತಿರುಗತ್ತಂತ ಅವ್ರಿಗೆ. ಹೋಗು ಅವ ಚಂದಾಗ ಹಾಲು, ಒಂದೆರಡು ಬಿಸ್ಕಿಟ್ರ ಏನ್ರ ಅದಾವ, ನಾವು ಗಟ್ಟಿನ ಬ್ರೆಡ್ ಇರ್ತಾವಲ್ಲ ಅವನ್ನ ತಂದು ಕೊಡು, ತಿನ್ಲಿ ಒಂದೆರಡು ಎದ್ಕೊಂಡು. ಪಾಪ ಅವರಿಗೆ ಭಾಳ ಹಸಿವಾದಂಗೆ ಆಗೈತೆ ನೋಡಲ್ಲಿ, ಮಕ ಎಲ್ಲ ಜೋತ್ ಬಿದ್ದೋಗೈತೆ. ಬೇವ ಕೊಡ್ತೀನಿ ತಡಿ, ಬರ್ರಿ ಮುಖ ತಕ್ಕೋರಿ. ನೀ ಹೋಗು, ಹಾಲು ಕಾಸಿ ಎಲ್ಲ ರೆಡಿ ಮಾಡ, ನಾ ಬರ್ತೀನಿ. ಬಾ ನಾಗರಾಜ, ಒಳ ಬಾ, ಆ ಕಡೆ ಕೂತ್ಕೋ. ಊರಿ ಮಾವ್ರ ಕೂತ್ಕೋತೀನಿ. ಏನಪ್ಪ ನಾಗರಾಜ, ಮತ್ತು ಹುಡುಗಿ ನೋಡಿ ಬಂದೇನ? ಏನು ಅನಿಸಿದ್ಲಪ್ಪ ಹುಡುಗಿ? ಹಾಂ ರೀ ಮಾವ್ರ, ನೋಡಿ ಬಂದೀನಿ ರೀ. ಪರವಾಗಿಲ್ಲ ರೀ, ಬೇಷ್ ಅದಾಳ. ಆದ್ರೆ ಒಂದು ಸ್ವಲ್ಪ ನನಗಿಂತ ಹೈಟ್ ಕಡಿಮೆ ಅನ್ಸತ್ತೆ ರೀ. ಆಮೇಲೆ ನನಗೇನು ಮಂತನ ಅಷ್ಟು ಇಷ್ಟ ಆಗಲಿಲ್ಲ ನೋಡ್ರಿ ಮಾವರ. ಅಲ್ಲಪ್ಪ ನಾಗರಾಜ, ಅಲ್ಲೋ ತಮ್ಮ ಹೆಸರು ಇಡಬೇಡೋ. ಇಲ್ಲಡ ಮೊದ್ಲ ನಮ್ಮ ಮಂದ್ಯಾಗ ಕನ್ನೆ ಇಲ್ಲ, ಎಂತಾದ್ರೂ ಗಂಡಸಂತಿದ್ದು ಗಂಡ ಬಿಟ್ಟಿದ್ದು ಇಂಥ ಸಮಯಕ್ಕೆ ಮಾಡ್ಕೊಳಕ್ಕೆ ತಯಾರಾಗ್ಯಾರ. ಈಗ ಅದ್ರಾಗ ಬೇಡಪ್ಪ, ನೀನು ಹೆಸರಿಟ್ಕೊಂಡು ಕುಂದ್ರು ಬೇಡ. ನೋಡು ಮಂತಂದ್ಲೇ ಬೇಷೈತಿ ಮತ್ತು ಹುಡುಗಿ ಒಳ್ಳೇದೈತಿ ಅಂದ್ರೆ ಮಾಡ್ಕೊಳಕ್ಕೆ ಅಡ್ಡಿ ಇಲ್ಲ ನೋಡಪ್ಪ ತಮ್ಮ. ನಾನು ಅಂತೀನಿ ಹೆಸರಿಟ್ಕೊಂತ ಕುಂದ್ರು ಬೇಡೋ. ಆತು ಒಂದಕ್ಕೆ ಒಪ್ಕೊಂತ ನಾನು ಅನ್ನಲ್ಲ, ಇನ್ನೊಂದೆರಡು ನೋಡಿ ಯಾವ್ದಾರ ಒಂದು ಲಘು ಒಪ್ಕೊಂಬಿಡಪ್ಪ. ಬರ್ತಾ ನಿಮ್ಮ ಮಗುನು ವಯಸ್ಸಲ್ಲಪ್ಪ ನಾಗರಾಜ. ಹ್ಞೂ ರೀ ಅಮ್ಮಾರ, ಹ್ಞೂ ರೀ. ಅದು ಮಂತನನ ನಮ್ಮ ಮಗು ಬರೋಬರಿ ಅನ್ಸಿಲ್ರಿ. ಬೇಕಾರೆ ಕೇಳ್ರಿ, ನಾನೇನು ಆರ್ಸಕತ್ತಿಲ್ರಿ ಹುಡುಗ್ಯಾರನ್ನ. ಆದರೂ ಒಂದು ಸ್ವಲ್ಪರ ಮಂತನ್ಲೆ ಬೇಷಿದ್ರೆ ಬೇಷ್ ಅನ್ಸತ್ರಿ ನಂಗೆ. ಆತು ತೋರಿ. ಯಪ್ಪ, ಪುಟ್ಟಕ್ಕನ ಹೋಗಿ ಸಾಲಿಯಿಂದ ಕರ್ಕೊಂಬಂದೇನು ನೀನು? ಆಮೇಲೆ ಎತ್ತಿಗೆ ಮೇವು ಹಾಕಿ ನೀರಿಟ್ಟಿ ಇಲ್ಲ? ಹ್ಞೂನ್ಲೆ, ಆಕಿನ್ನ ಹೋಗಿ ನಾಲ್ಕೂರಿಗೆ ಕರ್ಕೊಂಬಂದೀನಿ ಪುಟ್ಟಕ್ಕನ್ನ. ಪುಟ್ಟಕ್ಕ ಅವ್ರ ಅವನ ಜೊತೆಗೆ ಆ ಕಡೆ ಮನೆಗೆ ಹೋಗ್ಯಾಳ. ಕಸ ಅಂದು ಬರ್ತೀವಿ, ಕಸ ಅಂದು ದೀಪ ಹಚ್ಚಿ ಬರ್ತೀವಿ ಅಂತಂದು ಆ ಕಡೆ ಮನೆಗೆ ಹೋಗ್ಯಾಳ ಸಂಗೀತವ ಪುಟ್ಟಕ್ಕ. ಮತ್ತು ಈಗ ನಮ್ಮದು ಲಕ್ಷ್ಮಿ ಮತ್ತು ಗಬ್ಬದಳಲ್ಲ ಆಕಳ, ಅದಕ್ಕೆ ಇನ್ನೊಂದು ಆಕಳ ಏನಾರ ತೊಗೊಳೋಣ ನಾವು, ಮತ್ತು ಹೇಗಂತ ಅದನ್ನ ವಿಚಾರ ಮಾಡಕತ್ತಿದ್ದೆ. ಆತು, ಈಗ ನೀವು ಮಗ ತಕ್ಕೊಂಡು ಎಲ್ಲರೂ ಚಾಪ ಕುಡೀರಿ. ಮತ್ತು ಹೋಗಿದ್ರಿನ ಪೊಲೀಸ್ ಸ್ಟೇಷನ್ಗೆ? ಏನಾತೀಗ, ಏನಂದ್ರು ಪೊಲೀಸರು? ಹ್ಞೂ ಅಪ್ಪ ಹೋಗಿದ್ವಿ. ಅಲ್ಲೂ ಭರ್ಜರಿ ನಾಟಕ ಮಾಡಿದ್ಲಕ್ಕಿ ಮೋನಿಕಾ. ಕೇಳ್ಬೇಡ ನೀನು, ಎಲ್ಲ ಮೋನಿಕಾ ಮತ್ತು ಇತ್ತ ನಾಗರಾಜನಲ್ಲ, ನಾಗರಾಜನ ಲಾಯರ್ ಇವರ ಮಾಡಿರೋ ಕಿತಾಪತ್ತಿಗೆನ ಎಲ್ಲ ನಾನು ಅನುಭವಿಸ್ಬೇಕಾತ. ಅದೇನಾತಂದ್ರೆ, ಅಲ್ಲ ಆಕಿ ಮೋನಿಕನ್ನ ಪೊಲೀಸ್ ಸ್ಟೇಷನ್ಗೆ ನೀವ ಹೇಳ್ಕೊಂಡೋಗಿದ್ರೆ ಹೇಗೆ? ಮತ್ತೆ ಇಲ್ರಿ ಮಾವರ, ಆಕಿನ್ನೇ ನಾವು ಕರ್ಕೊಂಡು ಹೋಗ್ಲಿಲ್ರಿ ಪೊಲೀಸ್ ಸ್ಟೇಷನ್ಗೆ. ನಾವು 3 ಮಂದಿ ಹೋಗಿದ್ವಿ. ಮತ್ತು ಪೊಲೀಸ್ರಿಗೆ ಹಿಂಗೆ ಹೇಳಿ ಆಕಿ ಮ್ಯಾಗ ಮತ್ತು ಲಾಯರ್ ಮೇಲೆ ಕಂಪ್ಲೇಂಟ್ ಕೊಟ್ಟು ಬಂದೀವಿ ನೋಡ್ರಿ. ಹೌದನ್ನ? ಮತ್ತು ಭೇಟಿಯಾಗಿ ಹೋಗಿದ್ರಲ್ಲ ಆಕಿನ್ನ ಲಾಯರನ್ನ, ಬಿಟ್ರನ ಬಾಯ್ ಬಿಟ್ರನ ಸತ್ಯನ? ಏನಾತಲ್ಲಿ? ಅದಯ್ಯಪ್ಪ, ಮತ್ತು ನಾ ಅದನ್ನ ಹೇಳಕತ್ತಿದ್ದೆ. ಮತ್ತು ನೀನು ಏನೇನು ಅಡ್ಡ ಬಾಯ್ ಹಾಕಿದಿ ಸುಮ್ಮನೆ ಅಂದ್ಯಾನ. ಏನಂದ್ರ ಅಲ್ಲಿ ಬಂದಿದ್ಲಲ್ಲ ಆಕಿನ, ಏನು ಮೊದ್ಲು ನಾವು ಅನ್ಕೊಂಡಾಗನ ಈಕಿ ಬಂದಾದ್ಮ್ಯಾಗ ಅವ ಬಂದ. ಅಲ್ಲಿ ನಾ ಬೇಕಂತ ಮಾಡಿಲ್ಲ, ನನಗೆ ನೀನ ಬೇಕು, ನಾನು ನಿನ್ನನ್ನು ಅಷ್ಟು ಪ್ರೀತಿ ಮಾಡ್ತೀನಿ, ಇಷ್ಟು ಪ್ರೀತಿ ಮಾಡ್ತೀನಿ, ನನಗೆ ಮೋಸ ಮಾಡಬೇಡ, ಅಳೋದು ಕರಿಯೋದು ಕಾಲಿಗೆ ಬೀಳೋದು ಎಲ್ಲ ಮುಗಿಸಿದ್ಲಲ್ಲಿ.
ಓ ಯಪ್ಪ, ಅಲ್ಲಿ ಒಂದು ನಾಟಕ ಮಾಡಿದ್ಲು ಹೋಟ್ಲ್ ಹತ್ರ. ಅಬ್ಬಾ ನೋಡ್ಬೇಕಿತ್ತು ನೀನು. ಭಾರಿ ನಾಟಕ ಮಾಡಿದ್ಲು. ಮತ್ತೆ ಇನ್ನೇನು ಮಾಡೋಕ್ಕಾಗಲ್ಲಲ್ಲ. ಆಕಿ ಪಾಡಿಗೆ ಬಿಟ್ಟು ನಾವು 3 ಮಂದಿ ಹೋಗಿ ಪೊಲೀಸ್ ಸ್ಟೇಷನ್ಗೆ ಏನೇನಾಗೈತೆಲ್ಲ ಹೇಳಿ ಕಂಪ್ಲೇಂಟ್ ಕೊಟ್ಟು ಬಂದೀವಿ ನೋಡು. ಭಾಳ ಮಾಡಿ ನಾಳೆ ಮತ್ತು ಕರೆಸ್ಬೋದು ಆಕಿನ್ನ. ಹೇಳೋಕ್ಕಾಗಂಗಿಲ್ಲ. ಆಕಿನ್ನ ಲಾಯರ್ನ ಸ್ಟೇಷನ್ಗೆ ಕರೆಸಿ ವಿಚಾರಣೆ ಮಾಡ್ತಾರೆ ಅನ್ಸುತ್ತೆ. ನೋಡ್ಬೇಕು ಮುಂದೆ. ಆತು ಬಿಡಪ್ಪ, ಚಲೋ ಆತು. ಹೆಂಗ ಒಂದು ಆ ಹುಡುಗಿ ನಿನ್ನ ಜೀವನದಿಂದ ಹೋತಂದ್ರೆ ಅಷ್ಟ ಸಾಕಾಗಿತ್ತು ನೋಡಪ್ಪ ತಮ್ಮ ನನಗೆ. ಆತು, ಹೋಗು, ಕೈಕಲ್ ಮುಖ ತಗೊಂಬರಿ 3 ಮಂದಿ. ಚಾ ಚುಮ್ಮರಿ ಮಾಡ್ಯಾಳ ತಿನ್ನಕಂತ್ರಂತ. ಹೋರಪ್ಪ. ಯಪ್ಪ ನಾಗರಾಜ, ಹೋಗ್ಯಪ್ಪ ತಮ್ಮ, ನೀನು ಹೋಗು. ಸುರೇಶ, ಮತ್ತು ಗಾಡಿ ಮ್ಯಾಗ ಹೋಗಿ ನೀನು ಹೆಂಡತಿ ನಮ್ಮ ಮಗಳು ಕರ್ಕೊಂಬಂಬಿಡಪ್ಪ. ಮತ್ತು ರಾತ್ರಿ ಆತಂದ್ರೆ ಅಮಾಸೆಯೊಂದು ಯಾಕೆ ಬೇಕು, ಹೋಗು. ಆತಪ್ಪ, ನಾನು ಒಂದಿಟ್ಟು ಚಾ ಕುಡ್ದು ಹೋಗಿ ಕರ್ಕೊಂಬಂದ್ಬಿಡ್ತೀನಿ. ನನಗೂ ಹೊಟ್ಟೆ ಹಸಿವಾಗೈತಿ. ಮಧ್ಯಾಹ್ನ ಅಲ್ಲಿ ಏನೂ ತಿನ್ನಲೇ ಇಲ್ಲ ನಾವು. ಹಂಗೆ ಮಾತಾಡಿದ್ವಿ ಅವರಿಬ್ಬರ ಜೊತೆಗೂ ಮಾತಾಡಿದಾರೆ. ಪೊಲೀಸ್ ಸ್ಟೇಷನ್ಗೆ ಹೋಗಿವಿ. ಪೊಲೀಸ್ ಸ್ಟೇಷನಿಂದ ಹೊರ ಬಂದು ಒಂದು ಮಿರ್ಚಿ ಒಂದು ಅರ್ಧ ಚಾ ಕುಡ್ದು ಬಂದೀವಿ ನೋಡು ಅಷ್ಟ. ನನಗೂ ಹೊಟ್ಟೆ ಹಸ್ತೈತಿ. ಚುಮ್ಮಾರಿ ತಿಂದು ಚಾ ಕುಡ್ದ ಹೋಗಿ ಕರ್ಕೊಂಬಂದ್ಬಿಡ್ತೀನಿ ತಡಿ. ಅಯ್ಯ, ಇದು ಯಾರ ನಂಬರ್? ಹೊಸ ನಂಬರ್ ಐತಲ್ಲ, ಯಾರ್ದಿರ್ಬೋದು? ನಾಗರಾಜ, ಏನ್ ನಾಗರಾಜ? ಅಯ್ಯವ್ವ, ಹೇಳ್ಬೆ, ಏನಾತ? ನಡಿಯ, ಅಷ್ಟು ಹೇಳ್ತಾರಲ್ಲ ಅಣ್ಣಾರ ಮಕ್ಕ ತಕ್ಕೋರಿ ಅಂತಂದು 3 ಮಂದಿ ಕುಂತ್ ಬಿಟ್ರಲ್ಲ. ಹೋಗ್ರಿ ತಮ್ಮರ, ಹೋರಿ ಕೈಕಾಲು ಮುಖ ತಕೊಂಬೋರಿ. ಮೊದ್ಲ ನಿಮ್ಗೆ ಹಸಿವಾಗೈತೆ ಅಂತೀರಿ, ನೀವು ಒಂದು ಸ್ವಲ್ಪ ಹಾಲು ಪಾಲು ಕುಡಿಗೋರಿ. ಯವ್ವ ತಡಿಬೆ, ಒಂದು ಸ್ವಲ್ಪ ಫೋನ್ ಬರತೈತಿ, ಮಾತಾಡಿ ಬರ್ತೀನಿ ತಡಿ 1 ನಿಮಿಷ. ಹಲೋ, ಯಾರು? ಹಲೋ, ನಾನು ಪೂಜಾ. ಯಾವ ಪೂಜಾ? ಓಕೆ ಓಕೆ ಓಕೆ, ಸಾರಿ. ಹೇಳ್ರಿ ಪೂಜಾ ಅವ್ರಿ, ಹೇಳ್ರಿ. ನೀವು ಹೋದ್ರ ನಿಮ್ಮೂರಿಗೆ ಅಥವಾ ಇಲ್ಲೇ ನಮ್ಮೂರಾಗ ಅದೀರ ಇನ್ನ? ಇಲ್ರಿ, ಇನ್ನೂ ಹೋಗಿಲ್ರಿ, ಇಲ್ಲೇ ಅದೀನಿ. ಗೀತಾರ ಮನೆಯಾಗ ಇದ್ದೆ. ನಾವು ಅಲ್ಲೊಂದು ಸ್ವಲ್ಪ ಬೇರೆ ಕೆಲಸ ಇತ್ತಂತ ಹೋಗಿದ್ವಿ. ನಿಮ್ಗೆ ಹೇಳಿದ್ನಲ್ಲ, ಆ ಕೆಲಸ ಮುಗಿಸ್ಕೊಂಡು ಈಗ ಬಂದೀವಿ ನೋಡ್ರಿ. ಇನ್ನೂ ಹೋಗಿ ಮಕ್ಕಪಕ್ಕ ಏನೂ ತಕ್ಕೊಂಡೇ ಇಲ್ಲ. ನಾನು ನೋಡಿದೆ ನೀವು ಒಳಗೆ ಹೋಗೋದು ನೋಡಿನ ಫೋನ್ ಮಾಡಿದೆ. ಏನು ಇವತ್ತಿರ್ಬೇಕಾ ಅಥವಾ ಹೋಗ್ಬೇಕನ್? ಇಲ್ರಿ, ಹಬ್ಬ ಐತಂತಲ್ರಿ ಮುಂದೆ. ಅದಕ್ಕೆ ಅತ್ತಿಯರು ಮಾವರು ಗೀತವ್ವ ಎಲ್ಲರೂ ಹೋಗ್ಬೇಡ ಅನ್ನಕತ್ತಾರ. ಅದಕ್ಕೆ ಹಬ್ಬ ಮುಗಿಸ್ಕೊಂಡು ಹೋದ್ರಾತಂತೇಳಿ ನಾನು ಅವ್ವ ಇಲ್ಲೇ ಉಳ್ಕೊತೀವ್ರಿ. ಹಬ್ಬ ಮಾಡಿನೇ ಹೋಗ್ತೀವ್ರಿ. ಓ ಹೌದಾ? ಹಂಗಂದ್ರೆ ನೀವು ನಮ್ಮೂರಾಗಿನ್ನ 4-5 ದಿನ ಅಂತರೂ ಇದ್ದೇ ಇರ್ತೀರಿ ಅಲ್ಲ? ಹ್ಞೂ ರೀ, ಇರ್ತೀನಿ ರೀ. ಸರಿ ತೋರಿ, ನಾನು ಫೋನ್ ಇಡ್ತೀನಿ ರೀ. ಗೀತಾ ಕರೆಯಕತ್ತಾಳ ಚಾ ಕುಡಿಯಕ್ಕ. ನಾ ಇಡ್ಲ್ರಿ? ಆಯ್ತಾಯ್ತು, 1 ನಿಮಿಷ. ಆಮೇಲೆ ಇವತ್ತು ನೋಡಿ ಬಂದ್ರಲ್ಲ ಹುಡುಗಿ, ಹೆಂಗೆ ಅನ್ಸಿಲ್ಲ ಅಂತ ಹೇಳಲೇ ಇಲ್ಲ. ಏನು ಇಷ್ಟ ಆಗಲ್ಲ ಹುಡುಗಿ? ಇಷ್ಟ ಅಂತೇನಲ್ಲ, ನನಗೆ ನನ್ನ ಹೈಟಿಗೆ ಸೂಟ್ ಆಗಲ್ಲ ಅನ್ಸಕತ್ತೈತಿ. ಯಾಕಂದ್ರೆ ಬಹಳ ಗಿಡ್ಡದಳ ಆಕೆ. ನಾನು ಅದೀನಿ 6.3, ಆಕೆದಳ 5. ಭಾಳ ಅಜಗಾಜಾಂತರ ವ್ಯತ್ಯಾಸ ಆಗ್ತದೋ. ಅದಕ್ಕೆ ಬ್ಯಾಡ್ ಅಂತ ಹೇಳಿ ಸುಮ್ಮನಾಗಿ ನೀನು ನೋಡಬೇಕು. ಇನ್ನೂ ಅವನು ಏನೂ ಅಂದಿಲ್ಲ, ನೋಡಬೇಕು. ನಾನು ನಿಮ್ಗೊಂದು ವಿಷಯ ಹೇಳಬೇಕಿತ್ತು. ಹೇಳಿ. ಏನಂದ್ರಿ? ಅಯ್ಯೋ ಪರವಾಗಿಲ್ಲ ಪೂಜಾ ಅವರೇ, ಹೇಳಿ. ಅದೇನಿದ್ರು ಹೇಳಿ, ಪರವಾಗಿಲ್ಲ. ಯಾಕಷ್ಟೊಂದು ಇದು ಮಾಡ್ಕೊಳಕತ್ತೀರಿ? ಅದೇನಿಲ್ಲ, ನಿಮ್ಮ ಕ್ಯಾರೆಕ್ಟ್ರು, ನಿಮ್ಮ ಮಾತಾಡೋದು ಮತ್ತು ನಿಮ್ಮ ಬಿಹೇವಿಯರು ನನಗೆಲ್ಲ ಭಾಳ ಅಂದ್ರೆ ಭಾಳ ಲೈಕ್ ಆಯ್ತು. ಅದಕ್ಕೆ ನಾನು ನೀವು ಫ್ರೆಂಡ್ಸ್ ಆಗಿರ್ಬೋದಲ್ಲ. ನನಗೂ ಯಾರು ಫ್ರೆಂಡ್ಸ್ ಅಂತೇನಿಲ್ಲ ಊರಾಗ. ಆಮೇಲೆ ನಂಗೆ ಈ ಊರರ ಜೊತೆಗೆ ಯಾರ ಜೊತೆಗೂ ಫ್ರೆಂಡ್ಶಿಪ್ ಮಾಡೋಕೆ ಇಷ್ಟನೂ ಇಲ್ಲ. ಅದಕ್ಕೆ ನಾನು ನೀವು ಫ್ರೆಂಡ್ ಆಗಿರ್ಬೋದಲ್ಲ. ಏನಂತೀರ ನಾಗರಾಜ್ ಅವರೇ? ಏನು ಫ್ರೆಂಡ್ಸಾ? ಅಲ್ಲ, ನೀವೇ ಹೇಳಿದ್ರಿ ನೀವು ನನಗಿನ್ನ ಭಾಳ ಸಣ್ಣಕ್ಕೆ ಅಂತಂದು. ಈಗ ನೀವೇ ಹೇಳಕತ್ತೀರಿ ನಾನು ನೀವು ಫ್ರೆಂಡ್ಸ್ ಆಗಿರೋಣ ಅಂತೇಳಿ. ಯಾಕೋ ಇದು ಸರಿ ಅನ್ಸಲ್ಲಪ್ಪ ನನಗೇನೋ. ಅಯ್ಯೋ ನೋಡಿ, ಫ್ರೆಂಡ್ಶಿಪ್ಪು, ಲವ್ವು ಅದೆಲ್ಲ ಹೇಳಿ ಕೇಳಿ ಆಗಲ್ಲ. ಆಸ್ತಿ ಅಂತಸ್ತು ನೋಡಿ ಬರೋದು ಯಾವುದೋ ಸ್ನೇಹನೂ ಆಗಿರಲ್ಲ, ಪ್ರೀತಿನೂ ಆಗಿರಲ್ಲ. ನಾ ಏನು ಹೇಳ್ತೀನಂದ್ರೆ, ಬಿಟ್ಬಿಡಿ. ಏಜ್ ಗ್ಯಾಪೇ ಆಗ್ತಿರ್ತೀರ ಇಲ್ಲಿ. ಅದು ಹಾಗಲ್ಲ ಪೂಜಾ ಅವರೇ, ನಿಮ್ಮದು ಬೇರೆ ಹಳ್ಳಿ, ನಮ್ಮದು ಏನು ಸಿಟಿ ಅಲ್ಲ, ನಮ್ಮದು ಹಳ್ಳಿನ. ಇವೆಲ್ಲ ಫ್ರೆಂಡ್ಶಿಪ್ಪು ಮಾತಾಡೋದು ಇವನ್ನೆಲ್ಲ ನೋಡಿದ್ರೆ ಜನ ಸುಮ್ಮನೆ ತಪ್ಪು ತಿಳ್ಕೊತಾರ. ಇವೆಲ್ಲ ಯಾಕೆ ಬೇಕು? ನೀವು ಫೋನ್ ನಂಬರ್ ಕೊಡಿ, ಏನೋ ಮಾತಾಡ್ಬೇಕು ನಿಮ್ಮ ಜೊತೆಗೆ ಅಂದ್ರಿ. ನಾ ಫೋನ್ ನಂಬರ್ ಕೊಟ್ಟೆ. ನನಗೂ ಯಾಕೋ ಇದೆಲ್ಲ ಸರಿ ಅನ್ಸಲ್ಲ. ಸರಿ ಆಯಿತು, ಭಾಳ ತಾತು. ಗೀತಾ ಕರೆಯಾಕತ್ತಾಳ,
ನಾನು ಫೋನ್ ಇಡ್ತೀನಿ ಮತ್ತೆ ನಾನು ಆಮೇಲೆ ಮಾಡ್ತೀನಂತೆ. ನಾನು ನಿಮ್ಮ ಫೋನ್ಗೋಸ್ಕರ ಕಾಯ್ಬೋದಾ ನಾಗರಾಜ್? ನಿಜವಾಗ್ಲೂ ನೀವು ಆಮೇಲೆ ಫೋನ್ ಮಾಡ್ತೀರಾ? ಅಲ್ಲ ಹಂಗಲ್ಲ, ಆಮೇಲೆ ಅಂದ್ರೆ ನಾನು ಯಾವಾಗ ಫ್ರೀ ಇರ್ತೀನಿ ಅವಾಗ ಮಾಡ್ತೀನಿ, ನಾನೇ ಮಾಡ್ತೀನಂತೆ. ಹಾಂ ಸರಿ, ಇವಾಗ ಇಡ್ತೀನಿ, ಬಾಯ್.